ಹಲೋ ಫ್ರೆಂಡ್ಸ್, ನೋಡೋದಕ್ಕೆ ಆರೋಗ್ಯವಾಗಿಯೇ ಕಾಣ್ತಿದ್ದ ನಾಯಿ ಮುಂದೆ ಒಂದೆರಡು ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಕುಸಿದು ಬಿದ್ದು ಪ್ರಾಣ ಬಿಡುತ್ತೆ. ಈ ರೀತಿ ಸಡನ್ ಡೆತ್ ಆಗೋದಕ್ಕೆ ಕಾರಣಗಳೇನಿರಬಹುದು? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಹಠಾತ್ ಸಾವು ಏಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯೋಣ. ನೋಡೋದಕ್ಕೆ ಆರೋಗ್ಯವಾಗಿರುವ, ಎದ್ದು ಕಾಣುವ ಯಾವುದೇ ಕಾಯಿಲೆಯ ಚಿಹ್ನೆಗಳು ಇರದ ನಾಯಿ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಸಾವಿಗೀಡಾದರೆ ಅದನ್ನು ಸಡನ್ ಡೆತ್ ಅಂತ ಹೇಳುತ್ತಾರೆ. ನಾಯಿ ಸಡನ್ ಡೆತ್ ಆಗೋದಕ್ಕೆ ಪ್ರಮುಖವಾದ ಕಾರಣಗಳು: ಹೃದಯ ಸಂಬಂಧಿ ಕಾಯಿಲೆ, ಇದು ಅತಿ ಸಾಮಾನ್ಯವಾದ ಕಾರಣ. ಹೃದಯಗಳ ಸ್ನಾಯುಗಳ ದುರ್ಬಲತೆ, ಕಾರ್ಡಿಯೋಮಯೋಪತಿ, ಇದು ವಿಶೇಷವಾಗಿ ದೊಡ್ಡ ನಾಯಿ ತಳಿಗಳಲ್ಲಿ ಕಂಡುಬರುತ್ತೆ. ಹೃದಯದ ಬಡಿತದಲ್ಲಿ ಲಯ ತಪ್ಪುವುದು, ಕಾರ್ಡಿಯಾಕ್ ಅರಿಥ್ಮಿಯಾ, ವಿದ್ಯುತ್ ಸಂದೇಶದ ವ್ಯವಸ್ಥೆ ಹಠಾತ್ ವಿಫಲವಾಗುವುದು, ಸಡನ್ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಫ್ ಹಾರ್ಟ್, ಹೃದಯದಲ್ಲಿನ ಹಿಮ್ಯಾಂಜಿಯೋಸಾರ್ಕೋಮಾದಂಥ ಟ್ಯೂಮರ್ಗಳು ಒಡೆದು ಹೋಗೋದು. ಇಂಥ ಸಂದರ್ಭಗಳಲ್ಲಿ ನಾಯಿ ಯಾವುದೇ ಲಕ್ಷಣಗಳನ್ನು ತೋರದೆ ಒಮ್ಮೆಲೆ ಕುಸಿದು ಬಿದ್ದು ಸಾವನ್ನಪ್ಪುತ್ತೆ. ಪಾಯ್ಸನಿಂಗ್, ವಿಷ ಸೇವನೆ, ಇಲಿಗಳು ಸಾಯೋದಕ್ಕೆ ಇಟ್ಟಿರುವಂಥ ರ್ಯಾಟ್ ಪಾಯ್ಸನ್ ಅಥವಾ ಬೆಳೆಗೆ ಉಪಯೋಗಿಸುವ ಕೀಟನಾಶಕಗಳನ್ನು ಅಕಸ್ಮಾತ್ ನಾಯಿ ತಿಂದು ಬಿಡುವುದು. ಕೆಲವು ಔಷಧಿಗಳು, ಚಾಕ್ಲೇಟ್ ಮುಂತಾದವುಗಳು ಕೂಡ ವಿಷವಾಗಿ ಪರಿಣಮಿಸಿ ನಾಯಿ ಪ್ರಾಣ ಬಿಡಬಹುದು. GDV, ಗ್ಯಾಸ್ಟ್ರಿಕ್ ಡೈಲಟೇಷನ್ ಆ್ಯಂಡ್ ವಾಲ್ವ್ಯುಲಸ್, ಇದನ್ನು ಬ್ಲೋಟ್ ಅಂತಲೂ ಹೇಳುತ್ತಾರೆ. ವಿವಿಧ ಕಾರಣಗಳಿಂದ ಹೊಟ್ಟೆ ಗ್ಯಾಸ್ನಿಂದ ತುಂಬಿಕೊಂಡು ತಿರುಚಿಕೊಳ್ಳುತ್ತೆ. ತುರ್ತು ಚಿಕಿತ್ಸೆ ದೊರಕದಿದ್ದರೆ ಒಂದೆರಡು ಗಂಟೆಗಳಲ್ಲಿ ನಾಯಿ ಪ್ರಾಣ ಬಿಡುತ್ತೆ. ಸಾಮಾನ್ಯವಾಗಿ ಜರ್ಮನ್ ಶೆಪರ್ಡ್, ಡಾಬರ್ಮನ್, ಗ್ರೇಟ್ ಡೆನ್ ನಾಯಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಹೀಟ್ ಸ್ಟ್ರೋಕ್, ಬೇಸಿಗೆ ಕಾಲದಲ್ಲಿ ಬಿಸಿಲು ತೀಕ್ಷ್ಣವಾಗಿರುವ ಸಮಯದಲ್ಲಿ ಇದು ಸಾಮಾನ್ಯ. ನಾಯಿಯನ್ನು ಬಿಸಿಲಿನಲ್ಲಿ ಪಾರ್ಕ್ ಮಾಡಿದ ಕಾರನ್ನ ಒಳಗಿಬಿಟ್ಟು ಹೋದಾಗ ಹೀಟ್ ಸ್ಟ್ರೋಕ್ ಆಗಿ ಡೆತ್ ಆಗಬಹುದು. ಚಪ್ಪಟೆ ಮೂತಿಯ ಪಗ್, ಬುಲ್ಡಾಗ್ ಮುಂತಾದಂಥ ಬ್ರೇಕಿಸೆಫಾಲಿಕ್ ನಾಯಿಗಳಲ್ಲಿ ಇದರ ಸಾಧ್ಯತೆ ಹೆಚ್ಚು. ತೀವ್ರತರವಾದ ಸೋಂಕುಗಳು, ಪಾರ್ವೋ, ಡಿಸ್ಟೆಂಪರ್, ಲೆಪ್ಟೋಸ್ಪೈರಸಿಸ್ ಮುಂತಾದ ಕಾಯಿಲೆಗಳು ತೀವ್ರ ಸ್ವರೂಪದಲ್ಲಿ ಕಾಣಿಸಿಕೊಂಡಾಗ ಹಠಾತ್ ಸಾವು ಸಂಭವಿಸಬಹುದು. ಕ್ರಮಬದ್ಧವಾಗಿ ಲಸಿಕೆ ಹಾಕಿಸಿರದ ನಾಯಿ ಮರಿಗಳಲ್ಲಿ ಇದು ಹೆಚ್ಚು. ಆಂತರಿಕ ರಕ್ತಸ್ರಾವ, ವಾಹನ ಅಪಘಾತ ಅಥವಾ ಮೇಲಿನಿಂದ ಬೀಳೋದು ಮುಂತಾದ ಸಂದರ್ಭಗಳಲ್ಲಿ ಲಿವರ್, ಸ್ಪ್ಲೀನ್ ಅಥವಾ ಬೇರಾವುದಾದರೂ ದೇಹದ ಒಳಗಿನ ಅಂಗ ಒಡೆದು ಹೋಗೋದರಿಂದ ಆಂತರಿಕ ರಕ್ತಸ್ರಾವ ಆಗುತ್ತೆ. ಒಳಗಿನ ಟ್ಯೂಮರ್ ಒಡೆದುಕೊಳ್ಳೋದರಿಂದಲೂ ಕೂಡ ಆಂತರಿಕ ರಕ್ತಸ್ರಾವವಾಗಿ ನಾಯಿ ಹಸು ನೀಗುತ್ತೆ. ವಿಷಜಂತುಗಳ ಕಡಿತ, ವಿಷಪೂರಿತ ಹಾವು ಕಚ್ಚಿದಾಗ ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಸಾವು ಸಂಭವಿಸುತ್ತೆ. ಗುಂಪಾಗಿ ಆಕ್ರಮಣ ಮಾಡಿದ ಜೇನುಹುಳುಗಳು ಕಚ್ಚೋದ್ರಿಂದ ಸಾವು ಸಂಭವಿಸಬಹುದು. ಅನಾಫಿಲಾಕ್ಟಿಕ್ ಶಾಕ್, ಯಾವುದೇ ಔಷಧಿ, ಆಹಾರ ಇತ್ಯಾದಿ ದೇಹಕ್ಕೆ ಒಗ್ಗದ ವಸ್ತುಗಳಿಂದ ಉಂಟಾಗುವಂಥ ತೀವ್ರತರವಾದ ಅಲರ್ಜಿಯಿಂದ ಅನಾಫಿಲಾಕ್ಟಿಕ್ ಶಾಕ್ ಆದಾಗಲೂ ನಾಯಿ ಪ್ರಾಣ ಕಳೆದುಕೊಳ್ಳುತ್ತೆ. ವಿದ್ಯುತ್ ಶಾಕ್, ತನಗೆ ಎಟಕಬಹುದಾದ ಲೈವ್ ವೈರ್ ಕಚ್ಚೋದರಿಂದ ಅಥವಾ ಯಾವುದಾದರೂ ವಿದ್ಯುತ್ ಉಪಕರಣದಿಂದ ಶಾಕ್ ಹೊಡೆದಾಗ ನಾಯಿ ಸಾವನ್ನಪ್ಪಬಹುದು. ಉಸಿರಾಟಕ್ಕೆ ಅಡಚಣೆ ಆಗೋದು, ಸ್ಲಿಪ್ ಲೀಡ್ ಅಥವಾ ಪ್ರಾಂಗ್ ಕಾಲರ್ ಉಪಯೋಗಿಸ್ತಿರುವಾಗ ಅನಿರೀಕ್ಷಿತವಾಗಿ ಕುತ್ತಿಗೆಗೆ ಬಿಗಿಯಾಗಿ ಅಪಾಯ ಸಂಭವಿಸಬಹುದು. ನಾಯಿ ಆಟವಾಡುವಾಗ ಅಕಸ್ಮಾತ್ ಅದರ ಕಾಲರ್ ಕ್ರೇಟ್ಗೆ, ಪೀಠೋಪಕರಣಗಳಿಗೆ ಸಿಕ್ಕಿ ಹಾಕಿಕೊಳ್ಳೋದ್ರಿಂದಲೂ ಉಸಿರಾಟಕ್ಕೆ ತೊಂದರೆಯಾಗಿ ಅದು ಸಾವಿನಲ್ಲಿ ಕೊನೆಯಾಗಬಹುದು. ತುರ್ತು ಪರಿಸ್ಥಿತಿಯನ್ನು ಸೂಚಿಸಬಹುದಾದ ಚಿಹ್ನೆಗಳು ಯಾವುವು? ಅಚಾನಕ್ ಅತ್ಯಂತ ದುರ್ಬಲವಾಗುವುದು, ಉಸಿರಾಡಲು ತೊಂದರೆ, ಬಾಯಿಂದ ಉಸಿರಾಟ ಮಾಡೋದು, ಕಣ್ಣಿನ ಅಥವಾ ಬಾಯಿಯ ಲೋಳೆಪೊರೆ ಬಿಳಿಚಿಕೊಳ್ಳೋದು ಅಥವಾ ನೀಲಿ ಬಣ್ಣಕ್ಕೆ ತಿರುಗೋದು, ಹೊಟ್ಟೆ ಅತಿಯಾಗಿ ಉಬ್ಬೋದು, ನಾಯಿ ನೋವಿನಿಂದ ಒದ್ದಾಡೋದು, ಫಿಟ್ಸ್ನಂತಹ ಸೆಳೆತ ಕಂಡುಬರುವುದು, ನಿರಂತರ ವಾಂತಿ, ಬೇಧಿ ಅಥವಾ ರಕ್ತಭೇದಿ ಆಗೋದು. ಈ ಚಿಹ್ನೆಗಳಲ್ಲಿ ಯಾವುದು ಕಂಡುಬಂದರೂ ತಕ್ಷಣವೇ ತಜ್ಞರಿಂದ ಚಿಕಿತ್ಸೆ ಕೊಡಿಸಬೇಕು. ಹಠಾತ್ ಸಾವನ್ನು ತಡೆಯಬಹುದಾ? ಹೌದು, ಕೆಲವು ಕ್ರಮಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳೋದರಿಂದ ನಾಯಿಗಳ ಹಠಾತ್ ಸಾವನ್ನು ತಪ್ಪಿಸಬಹುದು. ಅವುಗಳು ಯಾವುವು ಅಂದರೆ: ನಾಯಿಗಳ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು. ದೊಡ್ಡ ಜಾತಿಯ ನಾಯಿಗಳಲ್ಲಿ ಹೃದಯ ಪರೀಕ್ಷೆಯನ್ನೂ ಸಹ ಮಾಡಿಸಬೇಕು. ಕೀಟನಾಶಕಗಳು, ವಿದ್ಯುತ್ ಉಪಕರಣಗಳು ನಾಯಿಗೆ ಸಿಗದಂತೆ, ವೈರ್ಗಳು ಎಟಕದಂತೆ ಎಚ್ಚರಿಕೆ ವಹಿಸಬೇಕು. ಅದು ಒಳ್ಳೆಯ ಆಹಾರವೇ ಆದರೂ ಒಮ್ಮೆಲೆ ಸಂಪೂರ್ಣವಾಗಿ ಬದಲಾಯಿಸಬಾರದು. ವೈದ್ಯರ ಸಲಹೆಯಂತೆ ನಿಧಾನವಾಗಿ ಹೊಸ ಆಹಾರವನ್ನು ನಾಯಿಗೆ ಪರಿಚಯಿಸಬೇಕು. ಬೇಸಿಗೆಯಲ್ಲಿ ನಾಯಿಯನ್ನು ಬಿಸಿಲಿನಲ್ಲಿ ಹೆಚ್ಚು ಬಿಡಬಾರದು. ನೆರಳಿನಲ್ಲಿ ನಿಲ್ಲಿಸಿದ್ರೂ ಕೂಡ ಕಾರ್ನಲ್ಲಿ ನಾಯಿಯನ್ನು ಒಂಟಿಯಾಗಿ ಕೂಡಿ ಹೋಗಬಾರದು. ಕ್ರಮಬದ್ಧವಾಗಿ ಜಂತುನಾಶಕ ಔಷಧಿ ಹಾಗೂ ಲಸಿಕೆಯನ್ನು ಕೊಡಿಸಬೇಕು. ಮೈ ಮೇಲೆ ಪರಾವಲಂಬಿ ಜೀವಿಗಳು ಇರದ ಹಾಗೆ ನೋಡಿಕೊಳ್ಳಬೇಕು. ಮಕ್ಕಳ ಔಷಧಿ ಆದರೂ ನಿಮ್ಮ ನಾಯಿಗೆ ವೈದ್ಯರ ಸಲಹೆ ಇಲ್ಲದೆ
ಕೊಡಬಾರದು. ಹಾವುಗಳು ಜಂತುಗಳಿರಬಹುದಾದ ಕಡೆ ಅಥವಾ ಎತ್ತರವಾದ ಅಪಾಯಕಾರಿ ಸ್ಥಳದಲ್ಲಿ ನಾಯಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು. ಸ್ಲಿಪ್ ಲೀಶ್ ಅಥವಾ ಪ್ರಾಂಗ್ ಕಾಲರ್ ಉಪಯೋಗಿಸುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ತುರ್ತು ಸಂದರ್ಭದಲ್ಲಿ ನಾಯಿ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ವಿಫಲವಾಗಬಹುದು. ಎಚ್ಚರಿಕೆಯಿಂದ ಗಮನಿಸಿದರೆ ಅದರ ವರ್ತನೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ. ಅದು ತೋರಿಸುವ ಸಣ್ಣ ಲಕ್ಷಣಗಳೇ ದೊಡ್ಡ ಅಪಾಯದ ಮುನ್ಸೂಚನೆ ಆಗಿರಬಹುದು. ಹಾಗಾಗಿ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಮೇಲೆ ತಿಳಿಸಿದ ಸಂದರ್ಭಗಳಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರಕಿದರೆ ನಾಯಿಯ ಪ್ರಾಣವನ್ನು ಉಳಿಸಬಹುದು. ಹಠಾತ್ ಸಾವು ತರಬಹುದಾದಂಥ ಹೀಟ್ ಸ್ಟ್ರೋಕ್, ಲೆಪ್ಟೋಸ್ಪೈರೋಸಿಸ್, ಪಾರ್ವೋ, ಹಿಮ್ಯಾಂಜಿಯೋಸಾರ್ಕೋಮಾ ಇತ್ಯಾದಿಗಳ ಬಗ್ಗೆ ಪ್ರತ್ಯೇಕ ವಿಡಿಯೋಗಳಿವೆ. ಅವುಗಳ ಲಿಂಕ್ ಕೆಳಗೆ ಕೊಟ್ಟಿದ್ದೇನೆ, ದಯವಿಟ್ಟು ನೋಡಿ. ಸ್ನೇಹಿತರೆ, ಇದು ನಾಯಿಗಳಲ್ಲಿ ಹಠಾತ್ ಸಾವಿನ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.